ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಅರ್ಥಾತ್ ತಮಗೆ ಅಲ್ಲಾಹನ ಕೃಪೆ ಇರಲಿ ಮತ್ತು ಅವನ ಅನುಗ್ರಹದಿಂದ ಉನ್ನತಿ ಉಂಟಾಗಲಿ ಅಂತ ಅರ್ಥ. ವ್ಯಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಟ್ವಿಟರ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ. ಆದರೂ ಅವರು ಕೋಟಿ ಕೋಟಿ ಜನರ ಹೃದಯಗಳಲ್ಲಿ ಮನೆ ಮಾಡಿರುವಂಥ ಹೃದಯ ಶ್ರೀಮಂತ ಪ್ರವಾದಿಗಳು. ತನ್ನ ನೆರೆಹೊರೆಯವರು ಉಪವಾಸ ಮಲಗದಂತೆ ನೋಡಿಕೊಳ್ಳುವಂತೆ ಎಲ್ಲರಿಗೂ ಕರೆ ಕೊಟ್ಟಿರುವ ಹೃದಯ ಶ್ರೀಮಂತರು. ಅನಾಥ ಮಕ್ಕಳ ಮುಂದೆ ತಮ್ಮ ಮಕ್ಕಳನ್ನು ಮುದ್ದು ಮಾಡಬೇಡಿ ಎಂದು, ಅನಾಥ ಮಕ್ಕಳ ಹಕ್ಕನ್ನು ಕಸಿಬೇಡಿರೆಂದು, ಇದು ಅಪರಾಧವೆಂದು, ಮಹಾಪಾಪವೆಂದು ಹೇಳಿದ್ದಾರೆ. ವಿಧವೆಯರಿಗೆ ಮರು ವಿವಾಹ ಆಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ಅವರು ಇದಕ್ಕೆ ಮಾದರಿಯಾಗಿದ್ದಾರೆ ಸಹ. ಪ್ರಾಣಿ ಪಶು ಪಕ್ಷಿಗಳಿಗೆ ನೀರು ಉಣಿಸಲು ಹೇಳಿದ್ದಾರೆ. ಗಿಡ ಮರಗಳನ್ನು ಬೆಳೆಸಿ ಕಾಡು ಪರಿಸರವನ್ನು ಪ್ರಕೃತಿಯನ್ನು ಉಳಿಸುವಲ್ಲಿ ಕರೆ ಕೊಟ್ಟಿದ್ದಾರೆ. ಬಡ್ಡಿ ವ್ಯವಹಾರ ಕ್ಷಮಿಸಲಾರದಂಥ ಮಹಾ ಅಪರಾಧವಾಗಿರುತ್ತದೆ, ಇದನ್ನು ತಡೆಯಲು ಹೇಳಿದ್ದಾರೆ. ಅನ್ಯ ಸ್ತ್ರೀಯರನ್ನು ಸಹೋದರಿಯಂತೆ ಕಾಣಲು ಹೇಳಿದ್ದಾರೆ. ವ್ಯಭಿಚಾರ ಮಹಾಪಾಪ, ಇದರಿಂದ ದೂರವಿರಿ ಎಂದು ಹೇಳಿದ್ದಾರೆ. ಹೆಣ್ಣು ಮಕ್ಕಳಿಗೆ ತಮ್ಮ ಮೈಯನ್ನು ಮುಚ್ಚಿಟ್ಟುಕೊಳ್ಳುವಂತೆ ತುಂಬು ಉಡುಪುಗಳನ್ನು ಹಾಕುವಂತೆ ಹೇಳಿದ್ದಾರೆ. ಅಳತೆ ಮತ್ತು ತೂಕದಲ್ಲಿ ಮೋಸ ಮಾಡುವುದು ಮಹಾ ಅಪರಾಧ, ಇದನ್ನು ತಡೆಯಿರಿ ಎಂದು ಹೇಳಿದ್ದಾರೆ. ಹಿರಿಯರಿಗೆ ಗುರುಗಳಿಗೆ ಸದಾಕಾಲ ಗೌರವಿಸುವಂತೆ ಸೂಚಿಸಿದ್ದಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ತಮ್ಮ ಆರಾಧನೆ ಕ್ರಮವಿರಲಿ ಎಂದು ಹೇಳಿದ್ದಾರೆ. ಅಂದರೆ ತಿಜಾರತ್ ಮೇ ಇಬಾದತ್. ದಾನ ಧರ್ಮಗಳಲ್ಲಿ ಸದಾ ತೊಡಗಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಒಟ್ಟಾಗಿ ವಿಶ್ವದಲ್ಲಿ ಸಮಾನತೆ, ಐಕ್ಯತೆ, ಭಾವೈಕ್ಯತೆ, ಸಹೋದರತೆ, ಶಾಂತಿಗೆ ಕರೆ ಕೊಟ್ಟಿದ್ದಾರೆ. ವಿಶ್ವ ಭಾತೃತ್ವಕ್ಕೆ ಕರೆ ಕೊಟ್ಟಿದ್ದಾರೆ. ವಿಶ್ವ ಶಾಂತಿಗೆ ಕರೆ ಕೊಟ್ಟಿದ್ದಾರೆ. ನಮ್ಮ ಪ್ರವಾದಿಗಳಾದ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಹುಟ್ಟುಹಬ್ಬದ ಜಯಂತಿಯ ಶುಭ ಕಾಮನೆಗಳನ್ನು ಹೇಳೋದರೊಂದಿಗೆ ಅವರಿಗೆ ಸಲಾಮುಗಳನ್ನು ಸಲ್ಲಿಸೋಣವಾಗಿದೆ. ದಾದಾ ನಿಮ್ಮವ. ಜೈ ವಸುದೈವ ಕುಟುಂಬಕಂ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ.